ಈ ಮನೇಲಿ ನನಗಂತೂ ಬೆಲೆನೇ ಇಲ್ಲ. ಎಲ್ಲರೂ ಅವ್ರಿಷ್ಟ ಬಂದಂಗೆ ಮಾಡ್ಕೋತಾರೆ. ನಾನು ಸುಮ್ಮನೆ ಬಾಯಿ ಬಡ್ಕೋಬೇಕಷ್ಟೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡ್ತಿದ್ದೀರಾ ಎಲ್ಲ ಸೇರ್ಕೊಂಡು. ಯಾಕಮ್ಮ, ಏನಾಯ್ತು? ಇನ್ನೇನಾಗಬೇಕು? ನಿನ್ನ ತಂಗಿ ಶಿಲ್ಪಂಗೆ ಏನಾಗಿದೆ? ನಿನ್ನೆಯಿಂದನೂ ಏನೋ ದೆವ್ವ ಮೆಟ್ಕೊಂಡಿದ್ದೀನೋ ಅನ್ನೋ ಥರ ಕೂತಿರ್ತಾಳೆ ಯಾವಾಗಲೂ. ಏನಾದರೂ ಕೇಳಲಿ ಯೋಚನೆ ಮಾಡಿ 10 ನಿಮಿಷ ಬಿಟ್ಟು ಉತ್ತರ ಕೊಡ್ತಾಳೆ. ಕೇಳಿದ ತಕ್ಷಣ ಮಾತಾಡೋದೇ ಇಲ್ಲ. ಯಾವಾಗಲೂ ರೂಮಲ್ಲೇ ಕೂತಿರ್ತಾಳೆ. ಏನಾಗಿದೆಯಪ್ಪ ನನಗಂತೂ ಒಂದು ಗೊತ್ತಾಗ್ತಿಲ್ಲ. ನಿಮ್ಮಪ್ಪನೂ ನನ್ನ ಮೇಲೆ ಎಗರಾಡ್ತಾರೆ. ಇನ್ನು ನೀನು ನಿನ್ನ ಹತ್ರ ಏನು ಬಡ್ಕೊಳ್ಳಿ ನಾನು? ಏನಾಗ್ತಿದೆಯೋ ಈ ಮನೇಲಿ? ನನ್ನಿಂದ ಏನು ತಪ್ಪಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನನ್ನ ಮಕ್ಕಳು ನನ್ನ ಮಾತೆ ಕೇಳ್ದಂಗೆ ಆಗ್ಬಿಟ್ಟಿದ್ದಾರೆ. ಹೊತ್ತು ಹೆತ್ತು ಸಾಕದ್ನಲ್ಲ, ಬೆಲೆನೇ ಇಲ್ಲ ಬಿಡು ನಮಗೆ. ಅಲ್ಲಮ್ಮ, ನೀನು ಮಾಡಿದ್ದು ಸರಿನಾ ಹೇಳು? ಮೊನ್ನೆ ಏನಾಯಿತು? ಹುಡುಗನ ಮನೆಯವ್ರು ಬಂದಿದ್ರು ಮನೆಗೆ. ಅವ್ರಿಗೇನಾದರೂ ಮರ್ಯಾದೆ ಕೊಟ್ಟಾ? ಏನೋ ಅವತ್ತೊಂದು ಸ್ವಲ್ಪ ಗಲಾಟೆ ಆಗೋಯ್ತು. ನಿಂದು ತಪ್ಪಿದೆ, ಅವ್ರದ್ದು ತಪ್ಪಿದೆ, ಇಲ್ಲ ಅಂತಲ್ಲ. ಆಗೋಯ್ತು. ಆಗೋದ್ಮೇಲೆ ಅದನ್ನ ಯಾಕೆ ಕೆದಕ್ಬೇಕು? ಸೋತು ಗೆಲ್ಲೋದ್ರಲ್ಲೇ ಇರೋದಮ್ಮ ಸುಖ. ಯಾವಾಗಲೂ ನಾನೇ ಗೆಲ್ಲಬೇಕು, ನಂದೇ ನಡಿಬೇಕು ಅಂತಂದರೆ ಆಗಲ್ಲ. ನೀವೆಲ್ಲ ಹಳೆ ಕಾಲದವ್ರೆಲ್ಲ ಹಿಂಗೇನಪ್ಪ, ನಮ್ಮದೇ ಆಗಬೇಕು ಅಂತ ಅಂತೀರ ಮೊದಲು. ಅದೆಲ್ಲ ಹೋಯ್ತು ಇವಾಗ. ಈಗಿನ ಕಾಲದವ್ರು ಹೆಂಗೆ ಅಂದರೆ ತುಂಬ ಬೋಲ್ಡಾಗಿರ್ತಾರೆ. ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಕಣಮ್ಮ. ನೀನೊಳೆ ಅದು ಇದು ಕೆದಕ್ತಾನೆ ಇರ್ತಿ, ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಆಗಿದ್ದಾಗೋಯ್ತು, ಮುಂದಕ್ಕೆ ನೋಡೋಣ ಅನ್ನೋದು ಯೋಚನೆ ಮಾಡಲ್ಲ. ಏನು ಹಂಗಾದ್ರೆ ನಿನ್ನ ಮಾತಿನರ್ಥ? ಆ ಹಿಂಗ್ಸು ಮಾಡಿದ್ದು ಸರಿನಾ ಆಗಿದ್ರ ದೇವಸ್ಥಾನದ ಹತ್ರ? ಸರಿನೋ ತಪ್ಪೋ ಇಬ್ಬರದು ತಪ್ಪಿದೆ. ಗಂಡಿನ ಕಡೆಯವರು ಅವರೇ ಆಗಿರುವಾಗ ನೀನು ಅವ್ರಿಗೆ ಮರ್ಯಾದೆ ಕೊಡಬೇಕಿತ್ತು ಮನೆಗೆ ಬಂದಾಗ. ಇವಾಗ ಮೊದಲೇ ಸತಿ ಬಂದಿದ್ದು ಗಂಡನೇ ಬೇಡ ಅಂತ ನೀನು ಈ ರೀತಿ ಬೈದು ಕೂಗಾಡಿ ಓಡಿಸಿರ್ಬೇಕಾದ್ರೆ ಇನ್ನೊಂದು ಸರಿ ಶಿಲ್ಪ ನೋಡೋಕೆ ಬೇರೆ ಯಾರಾದರೂ ಬರ್ತಾರೆ ಅಂದ್ಕೊಂಡಿದ್ಯಾ? ಇಡೀ ಊರಿಗೆ ಗೊತ್ತಾಗೈತೆ ನೀನು ಹಿಂಗೆ ಮಾಡಿರೋದು. ಇನ್ನೂ ಬರಲ್ಲ ಬಿಡು, ನಮ್ಮ ಮನೆಗೆ ಯಾವ ಗಂಡಿನ ಕಡೆಯವರು ಬರಲ್ಲ. ಯಾಕೆ ಬರಲ್ಲ? ಯಾಕೆ ಬರಲ್ಲ? ನನ್ನ ಮಗಳಿಗೆ ನಾನು ಮಹಾರಾಜನಂತ ಹುಡುಗನ ತಂದು ಮದುವೆ ಮಾಡ್ತೀನಿ. ನೋಡ್ತೀರಿ ಎಲ್ಲರೂ. ಏನು ಅವನೊಬ್ಬನೇನ ಗಂಡಸಿರೋದು ಪ್ರಪಂಚದಲ್ಲಿ? ಇನ್ಯಾರು ಇಲ್ಲವೇ ಇಲ್ವಾ? ಇರ್ಬೋದಮ್ಮ, ನೀನು ಮಾಡ್ಲೂಬೋದು. ಇವಾಗ ಶಿಲ್ಪ ಈ ಥರ ಬೇಜಾರು ಮಾಡ್ಕೊಂಡಿರೋದಕ್ಕೆ ಕಾರಣ ಆ ಹುಡುಗನೇ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ. ಹೊರಗಡೆ ಎಲ್ಲಿಗೆ ಹೋಗ್ತೀಯಾ? ಎಲ್ಲೂ ಬೇಡ, ಇರು ಮನೇಲೆ. ಈ ಸುಮ್ಮನಿರಮ್ಮ, ಹೋಗಿ ಬರಲಿ ಅವಳು. ನೋಡು, ಅವಳು ಏನೂ ತಡಿಬೇಡ. ಅವಳು ಮನೇಲೇ ಇದ್ದು ಬೋರ್ ಆಗ್ತಿರುತ್ತೆ. ಇವಾಗ ತಾನೇ ಹೇಳ್ತಿದ್ದೆ ಎಲ್ಲೂ ಆಚೆಗೆ ಹೋಗಲ್ಲ, ಮನೆ ರೂಮಲ್ಲೇ ಇರ್ತಾಳೆ ಅಂತ. ಹೋಗಿ ಬರಲಿ ಬಿಡು. ಹ್ಞೂನಮ್ಮ, ಮನೇಲಿ ಯಾಕೋ ಒಂಥರ ಬೇಜಾರಾಗ್ತಾ ಇದೆ. ಸ್ವಲ್ಪ ಹಿಂಗೆ ಅಡ್ಡಾಡ್ಕೊಂಡು ಬರ್ತೀನಿ. ಹ್ಞೂ ಆಯಿತು, ಬೇಗ ಬಂದ್ಬಿಡು. ಆಯಿತು. ಶಿಲ್ಪ ಬರೋ ದಾರಿಲಿ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಆದರೆ ಶಿಲ್ಪ ಬರಲೇ ಇಲ್ವಲ್ಲ. ಏನಾಯಿತು? ಪ್ರತಿದಿನ ಅದೇ ದಾರಿಲೇ ಬರ್ತಾ ಇದ್ಲು, ಆದರೆ ಇವತ್ತು ಯಾಕೆ ಬರಲಿಲ್ಲ? ಕಾದು ಕಾದು ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ಬಿಟ್ಟಿದೆ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಇನ್ನೂ ಕಾಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾಳೆ ಇನ್ನೊಂದ್ಸರಿ ಬಂದು ನೋಡ್ಬೇಕಷ್ಟೆ. ಆದರೂ ಇವತ್ತು ಸಿಕ್ಕಿದ್ರೆ ಚೆನ್ನಾಗಿತ್ತು. ಅವಳ ಹತ್ರ ಇನ್ನೊಂದ್ಸರಿ ಮಾತಾಡಬೇಕಿತ್ತು. ಏನೋಪ್ಪ, ನನ್ನ ಹಣೆ ಬರನೇ ಸರಿ ಇಲ್ಲ. ಏನು ಮಾಡಲಿ, ಯಾಕೋ ಮನಸ್ಸೇ ಸರಿ ಇಲ್ಲ. ಏನಾಗ್ತಾ ಇದೆ ನನಗೆ ಅಂತಲೇ ಗೊತ್ತಾಗ್ತಿಲ್ಲ. ಅದೇ ಮೊನ್ನೆ ಆಗಿದ್ದ ಘಟನೆ ನನಗೆ ಯಾಕೋ ತುಂಬ ಮನಸ್ಸಿಗೆ ಚುಚ್ಚುತ್ತಾ ಇದೆ. ಆ ಹುಡುಗ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಏನೋ. ನನಗೆ ಇಷ್ಟೊಂದು ಬೇಜಾರಾಗ್ತಾ ಇದೆ. ಅದು ಸರಿ, ನನಗೆ ಯಾಕೆ ಇಷ್ಟು ಬೇಜಾರಾಗಬೇಕು? ಅವನು ಯಾರೋ ಅವನು. ಆದರೆ ಒಂದು ಮಾನವೀಯತೆ ಅಂತ ಬಂದಾಗ ಆ ಹುಡುಗಂದೇನೂ ತಪ್ಪಿಲ್ಲ ಪಾಪ. ಅಂದ್ರೂ ಅವಮಾನ ಆಗೋಯ್ತು. ನಮ್ಮಮ್ಮನೂ ಅವರಮ್ಮನೂ ಗಲಾಟೆ ಮಾಡಿಲ್ಲ ಅಂದಿದ್ರೆ ಅವತ್ತು ದೇವಸ್ಥಾನದ ಹತ್ರ ನಮ್ಮಿಬ್ಬರು ಮದುವೆನಾದರೂ ಆಗ್ತಿತ್ತೋ ಏನೋ. ಆ ಹುಡುಗನ ಆಸೆನೂ ಈಡೇರ್ತಿತ್ತು. ನನಗಂತೂ ಅವನ ಮೇಲೆ ಯಾವ ರೀತಿಯೂ ಪ್ರೀತಿ ಗೀತಿ ಏನೂ ಇರಲಿಲ್ಲ. ನಮ್ಮ ಮನೇಲಿ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತಲೇ ಇತ್ತು. ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇತ್ತಲ್ಲ ಪಾಪ. ಕೈಗೆ ಬಂದು ತುತ್ತು ಬಾಯಿಗೆ ಸಿಗ್ದಂಗೆ ಆಯಿತು ಅಂತಾರಲ್ಲ, ಇದೇ ಇರಬೇಕು. ಅರೇ, ಯಾವುದೋ ಮಸ್ತ್ ಫಿಗರ್ ಕೂತೈತಲ್ಲ. ಈ ಹಳ್ಳಿಲಿ ಇಷ್ಟು ಚೆನ್ನಾಗಿರೋ ಮಸ್ತ್ ಫಿಗರ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ.
ಹೇಗಾದರೂ ಮಾಡಿ ಕಿಡ್ನಾಪ್ ಮಾಡಿಬಿಡ್ಬೇಕು. ಅಕ್ಕಪಕ್ಕ ಯಾರೂ ಕಾಣಿಸ್ತಾ ಇಲ್ಲ. ಇವಳು ಯಾಕೆ ಇಲ್ಲಿ ಬಂದು ಕೂತಿದ್ದಾಳೆ? ಯಾಕಾದರೂ ಕೂತಿರಲಿ ನನಗೇನೋ. ಸದ್ಯ ಯಾರಾದರೂ ಬಂದು ನೋಡ್ಕೊಂಡು ಹೋಗೋದಕ್ಕಿಂತ ಮುಂಚೆಗೆ ಇವಳು ನಾನು ಎತ್ತಕೊಂಡು ಹೋಗ್ಬಿಡ್ಬೇಕು. ಯಾರು ನೀವು? ನಾನು ಮನ್ಮತ. ಏನು ಮನ್ಮಥನ? ಎಸ್, ನನ್ನ ಹೆಸರು ಮನ್ಮತ ಅಂತ. ನೋಡು ಹೇಗಿದ್ದೀನಿ, ಮನ್ಮತ ಥರನೇ ಇದ್ದೀನಲ್ವಾ? ಅಯ್ಯೋ ಭಗವಂತ, ಯಾರು ನೀವು? ಏನಾಗಬೇಕು ನನ್ನಿಂದ? ನಾನು ಹೋಗ್ತೀನಿ. ಅಯ್ಯೋ ಅಯ್ಯೋ, ಏನು ಮಾಡ್ತಿದ್ದೀರಾ? ಅಯ್ಯೋ ಅಯ್ಯೋ, ಕಾಪಾಡಿ, ಯಾರಾದರೂ ಕಾಪಾಡಿ. ಬಿಡು ನನ್ನ, ಬಿಡು. ಜಿಗ್ಜ ಜಿಗ್ ಜಿಗ್ಜ ಜಿಗ್ಜ ಜಿಗ್ ಜಿಗ್ಜ. ಹೇಳು ಶಿಲ್ಪ, ಹೇಳು. ಯಾರೋ ನೀನು? ನೀನು ಯಾರೋ ಅದನ್ನ ಮೊದಲು ಹೇಳು. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಅವಳನ್ನು ಬಿಟ್ಟು ಸುಮ್ಮನೆ ಹೋಗ್ತಾ ಇರು ನೀನು. ಇಲ್ಲ ಅಂತಂದರೆ ಮೊದಲೇ ಏಟ್ ತಿಂದಿರಂಗೆ ಆಗಿದ್ಯಾ. ಇವತ್ತು ಸತ್ತೇ ಹೋಗ್ತೀಯ ನೋಡು. ನಾನು ಪೊಲೀಸ್ ಕಣೋ, ನಾನು ಪೊಲೀಸ್. ನನ್ನ ಉಸಿರು ಹೋಗೋ ಕೊನೆ ಕ್ಷಣದವರೆಗೂ ನಾನು ಕಷ್ಟದಲ್ಲಿರೋರಿಗೆ ರಕ್ಷಣೆ ಕೊಡ್ತೀನಿ ಕಣೋ. ನನ್ನ ಮಗನೇ, ಗುಂಡ ನನ್ನ ಮಗನೇ, ನನ್ನ ಶಿಲ್ಪನ ಮೇಲೆ ಕಣ್ಣಾಕ್ತೀಯ. ಇವತ್ತು ನಾನಿನ್ನ ಹುಟ್ಟಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ, ಪೊಲೀಸಣ್ಣ ಬಿಟ್ಬಿಡೋಣ, ನನ್ನ ಬಿಟ್ಬಿಡು. ಬೇಕಾರೆ ಅಷ್ಟಷ್ಟೇ ಕಾಸು ಬೇಕಾದ್ರೆ ಕೊಟ್ಬಿಡ್ತೀನಣ್ಣ. ನನ್ನ ತಪ್ಪಾಯ್ತು ನಂದು. ನನ್ನ ಮಗನೇ, ಕಾಸ್ಗೋಸ್ಕರ ಆಸೆ ಪಡೋನಲ್ಲ ಕಣ ನಾನು. ನಿನ್ನಂಥವ್ರನ್ನ ಎಷ್ಟು ಜನ ನೋಡಿರ್ಬೇಕು ನಾನು. ನಡಿ ನನ್ನ ಮಗನೇ ಸ್ಟೇಷನ್ಗೆ. ಅಯ್ಯೋ ಅಣ್ಣ, ತಪ್ಪಾಯ್ತಣ್ಣ, ಹೆಂಡತಿ ಮಕ್ಕಳವ್ರೆ, ಬಿಟ್ಬಿಡು ನನ್ನ. ನಿನ್ನ ಜನ್ಮಕ್ಕಿಷ್ಟು ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಇನ್ನೊಂದು ಹುಡುಗಿನ ಎತ್ಕೊಂಡು ಹೋಗ್ತಿದ್ಯಲ್ಲ ನೀನು. ಎಷ್ಟಿರಬೇಕು ನಿನಗೆ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಬರಲಿ ನಿನ್ನ ಹೆಂಡತಿ ಮಕ್ಕಳು, ನೀನು ಬಂದು ಬಳಗದವ್ರು ಎಲ್ಲ ಬರಲಿ ಸ್ಟೇಷನ್ಗೆ. ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಲಿ ಅವ್ರಿಗೆ. ಅವ್ರು ಯಾವಾಗ ಬುದ್ಧಿ ಕಲಿಸ್ತಾರೆ ಕಣೋ ನಿನಗೆ. ಅಣ್ಣ ತಪ್ಪಾಯ್ತಣ್ಣ, ಬಿಟ್ಬಿಡೋಣ. ನನ್ನ ಹೆಂಡತಿ ಮಕ್ಳಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ನನ್ನ ಮನೆಗೆ ಹೋಗಂಗೆ ಇಲ್ಲ. ಬಿಟ್ಬಿಡೋಣ ನನ್ನ. ಇದೇ ಕೊನೆ. ನನ್ನ ಕಣ್ಣಿಗೆ ಎಲ್ಲಾದರೂ ಕಾಣಿಸ್ಕೊಂಡ್ರೆ ನೀನು ಮಗನೇ ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ. ಹೋಗಿಲ್ಲಿಂದ. ಒಳ್ಳೆ ದಾರಿ ನೋಡ್ಕೊ, ಒಳ್ಳೆ ಜೀವನ ಕಲಿ. ಜೀವನದಲ್ಲಿ ಬದುಕೋ ದಾರಿ ನೋಡೋ ನೀನು. ಹೆಂಡತಿ ಮಕ್ಕಳು ಮೋಸ ಮಾಡೋಕೆ ನಾಚಿಕೆ ಆಗಲ್ಲ ನಿನಗೆ? ಅಣ್ಣ ಏನೋ ಗೊತ್ತಿದೆ, ಮಣ್ತಿನ ಕೆಲಸ ಮಾಡೋಕೆ ಹೊಲ್ಟ್ಬಿಟ್ಟಿದೆ ಅಣ್ಣ. ತಪ್ಪಾಯ್ತಣ್ಣ, ಇನ್ನೊಂದ್ಸರಿ ಮಾಡಲ್ಲ. ನನ್ನ ತಾಯನೇ ಮಾಡಲ್ಲ ಕಣಣ್ಣ, ನನ್ನ ಮಕ್ಕಳನ್ನೇ ಮಾಡಲ್ಲ. ಬಿಟ್ಬಿಡೋಣ. ಮಕ್ಕಳ ಹಣ ಇಟ್ಟಿದ್ಯಾ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂತಿದ್ರೆ ಮಗನೇ ಬೋಟಿ ತೆಗೆದು ಬಿಡ್ತಿದ್ದೆ. ಹೋಗಿಲ್ಲಿದ್ದ. ತುಂಬಾ ಥ್ಯಾಂಕ್ಸ್, ಕಳ್ಳನಿಂದ ನನ್ನ ಬಚಾವ್ ಮಾಡಿದ್ದಕ್ಕೆ. ಇಲ್ಲಿ ಶಿಲ್ಪ, ನಿನಗೇನು ಆಗಿಲ್ಲ ತಾನೆ? ಇಲ್ಲ, ನಾನಿಲ್ಲಿ ಸುಮ್ಮನೆ ಕೂತಿದ್ದೆ. ಆ ಕಳ್ಳನೇ ಬಂದ್ಬಿಟ್ಟು ನನ್ನನ್ನು ಎತ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ದ. ಅಷ್ಟರಲ್ಲಿ ನೀವು ಬಂದ್ರಿ. ಸರಿ ಶಿಲ್ಪ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದೇನಪ್ಪ, ಅವತ್ತು ಬರಬೇಡಿ ಅಂತ ಹೇಳಿದ್ದೆ, ಇವತ್ತು ನೋಡಿದ್ರೆ ಮತ್ತೆ ಬಂದಿದ್ದಾರಲ್ಲ ಮಾತಾಡೋಕ್ಕೆ ಅಂತ ಯೋಚನೆ ಮಾಡ್ತಿದ್ಯಾ? ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಿಲ್ಲ. ಇವತ್ತು ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯಿತು. ಪ್ರತಿದಿನ 6 ಗಂಟೆಗೆ ಹಾಕೋಣ ಅಂತ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಎಡಿಟಿಂಗು ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. 8 ಗಂಟೆಗೆ ಹಾಕಬೇಕಾಗಿ ಬಂತು, ದಯವಿಟ್ಟು ಕ್ಷಮಿಸಿ. ನಾಳೆ ಮತ್ತೆ ಇದ್ರ ಕಂಟಿನ್ಯೂ ಎಪಿಸೋಡು 6 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್.